ಈ ಒಂದು ಕಾರ್ಯಕ್ರಮಕ್ಕಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಆಗಮಿಸಿರ್ತಕ್ಕಂಥ ಕರ್ನಾಟಕದ ಸಿಂಗಂ ಪ್ರಖ್ಯಾತ IPS ಅಧಿಕಾರಿ ಆಗಿರ್ತಕ್ಕಂಥ ರವಿ ಡಿ ಚೆನ್ನಣ್ಣವರು ಸರ್ ಧನ್ಯವಾದಗಳನ್ನು ಮೊದಲನೇದಾಗಿ ಅರ್ಪಿಸುತ್ತೇನೆ. ನಾನು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಮೀಸಲಿಟ್ಟು ಭಾಗಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ನಮ್ಮ ಆದಿತ್ಯ ಪದವಿ ಪೂರ್ವ ಪದವಿ ಮುಂದಿನ ಘಟ್ಟ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಊರಿನ ಗುರು ಹಿರಿಯರೇ, ವಿವಿಧ ಸಂಘದ ಪದಾಧಿಕಾರಿಗಳೇ, ಸಮಾಜವನ್ನು ತಿದ್ದಬೇಕಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಸಿಂಧನೂರಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಮಾತನಾಡ್ತಿರೋದು ಅನಿಸುತ್ತೆ. ನೀವೆಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಸೇರಿರುವುದನ್ನು ನೋಡಿದರೆ 46 ಕಾಲೇಜುಗಳಿದೆ, 13,000 ಜನ ವಿದ್ಯಾರ್ಥಿಗಳಿದ್ದಾರೆ. ನಮ್ಮಲ್ಲಿ ರಾಯಚೂರಿನ ಯಾವುದೇ ತಾಲೂಕಾ ಕೇಂದ್ರದಲ್ಲಿ, ಬಹುಶಃ ರಾಯಚೂರಲ್ಲೂ ಸಹ ಇಷ್ಟೊಂದು ಗುಣಮಟ್ಟವನ್ನು ಕಾಯ್ದುಕೊಂಡಿರುವ, ನಂಬಿಕೆಯನ್ನು ಕಾಯ್ದುಕೊಂಡಿರುವ ಶಿಕ್ಷಣ ಸಂಸ್ಥೆಗಳು ಬಹುಶಃ ಬೇರೆ ಎಲ್ಲೂ ಇರಲಿಕ್ಕಿಲ್ಲ. ಇದೇನು ತೋರಿಸುತ್ತೆ? ಇಷ್ಟೊಂದು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿರುವುದು ಅಥವಾ 46 ಕಾಲೇಜುಗಳ ಸ್ಥಾಪನೆ ಇಲ್ಲಾಗಿರೋದು, ಒಂದೇ ಪರೀಕ್ಷೆಯಲ್ಲಿ 56 ಜನ ಶಿಕ್ಷಕರು ಉಪನ್ಯಾಸಕರಾಗಿ ಸಿಂಧನೂರಿನಿಂದ, ಅದು ಒಂದೇ ಕಾಲೇಜಿಂದ ಆಯ್ಕೆಯಾಗಿರುವುದು, ಈ ಊರಲ್ಲಿ, ಈ ಊರಿನ ಜನರಿಗೆ ಶಿಕ್ಷಣದ ಬಗ್ಗೆ ಇರುವ ಅಪಾರ ಗೌರವ, ಪ್ರೇಮ, ಕಳಕಳಿಯನ್ನು ತೋರಿಸುತ್ತೆ. ಹಾಗಿದ್ರೆ ಈ ಶಿಕ್ಷಣ ಅಂದ್ರೆ ಏನು? ಯಾಕೆ ನಾವೆಲ್ಲ ಪ್ರೈಮರಿ, ಹೈಸ್ಕೂಲು, PUC, ಡಿಗ್ರಿ, ಅದಾದ ಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಓದ್ತೀವಿ? ಯಾಕೆ ಓದಬೇಕು? ಶಿಕ್ಷಣ ಅಂದ್ರೆ ಸಾ ವಿದ್ಯಾ ಯಾ ವಿಮುಕ್ತಯೇ. ಈ ನೆಲದ ಮೇಲೆ ಇಡೀ ಸಮಾಜದ ಒಳಿತನ್ನ ಬಯಸಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಹುಟ್ಟಿದ ಮನೆ ಬಿಟ್ಟು, ಹೆತ್ತ ತಂದೆ ತಾಯಿಗಳನ್ನ ಬಿಟ್ಟು, ಸಮಾಜದ ಒಳಿತನ್ನೇ ಅರಸಿ ಮಹಾತ್ಮರಾದವರ ಸಂಖ್ಯೆ ಈ ಭೂಮಿ ಮೇಲೆ ಮನುಕುಲ ಹುಟ್ಟಿದಾಗಿನಿಂದ ಬಂದವರ ಸಂಖ್ಯೆ 1,25,000ಕ್ಕೂ ಹೆಚ್ಚು. ಎಂಥವರು? ಮಹಾತ್ಮರನಿಸ್ಕೊಂಡವರು. ಅದು ಅಣ್ಣ ಬಸವಣ್ಣ ಅನ್ನಿ, ಬುದ್ಧ ಅನ್ನಿ, ಬಾಬಾ ಸಾಹೇಬ್, ಅಕ್ಷರದವ್ವ ತಾಯಿ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆ, ಕಬೀರದಾಸರು, ಹರಿದಾಸರು, ಪುರಂದರದಾಸರು, ಕನಕದಾಸರು, ಮಹರ್ಷಿ ವಾಲ್ಮೀಕಿ, ಜೀಸಸ್ ಕ್ರೈಸ್ಟ್, ಪ್ರವಾದಿ ಮಹಮ್ಮದರು, ತಂದೆ ಶ್ರೀಕೃಷ್ಣ ಪರಮಾತ್ಮ, ಶ್ರೀರಾಮಚಂದ್ರ, ಇವರೆಲ್ಲರೂ ಮನುಷ್ಯ ದೇಹಧಾರಿಗಳಾಗಿ, ಚರ್ಮ ದೇಹಧಾರಿಗಳಾಗಿ, ರಕ್ತ ಮಾಂಸಗಳ ಒಳಗೊಂಡಂತೆ ನಾವು ನೀವು ಹೇಗಿದೀವೋ ಹೀಗೆ ಹುಟ್ಟಿ ಸಹಜವಾದ ಬಾಲ್ಯ, ವಯೋಸಹಜವಾದ ವಯಸ್ಕರತೆ, ಕುಚೇಷ್ಟೆ, ಮನುಷ್ಯನಿಗಿರುವ ಎಲ್ಲ ಗುಣಗಳೊಂದಿಗೆ ಹುಟ್ಟಿ ಬೆಳೆದು ಸತ್ಯವನ್ನು ಹುಡುಕಿ ಹೊರಟವರು, ಸತ್ಯವನ್ನ ಕಂಡವರು. ಅವ್ರೇನ್ ಹೇಳಿದ್ರು ಶಿಕ್ಷಣದ ಬಗ್ಗೆ? ಸಾ ವಿದ್ಯಾ ಯಾ ವಿಮುಕ್ತಯೇ.
ಏನನ್ನ ನಾವು ಶಿಕ್ಷಣ ಅಂತ ಕಲಿತೀವೋ, ರಟ ಇಕ ಆಗಿರ್ಲಿ, ABCD ಆಗಿರ್ಲಿ, ಹೊಯ್ಸಳರ ಸಾಮ್ರಾಜ್ಯದ ಚರಿತ್ರೆ ಆಗಿರ್ಲಿ, ವಿಜಯನಗರದ ಸಾಮ್ರಾಜ್ಯ ಚರಿತ್ರೆ ಆಗಿರ್ಲಿ, ಐನ್ಸ್ಟೈನ್ ಥಿಯರಿ ಆಗಿರ್ಲಿ, ಬೀಜಗಣಿತ ಇರಲಿ, ರೇಖಾಗಣಿತ ಇರಲಿ, ರಾಜ್ಯಶಾಸ್ತ್ರ ಇರಲಿ, ಅರ್ಥಶಾಸ್ತ್ರ ಇರಲಿ, ಬಯಾಲಜಿ ಇರಲಿ, ಕೆಮಿಸ್ಟ್ರಿ ಇರಲಿ, MBA ಆಗಿರಲಿ, IIT ಆಗಿರಲಿ, B.Ed ಆಗಿರಲಿ, D.Ed ಆಗಿರಲಿ, PhD ಆಗಿರಲಿ, MA ಆಗಿರಲಿ, ಈ ಎಲ್ಲ ಶಿಕ್ಷಣ ನಮ್ಮನ್ನ ಕಷ್ಟ ಕಾಲದಿಂದ ಪಾರ್ ಮಾಡಬೇಕಂತೆ. ನಾವು ಪಡೆಯುವ ಶಿಕ್ಷಣ ಹೆಂಗಿರಬೇಕು? ನಮ್ಮನ್ನ ಕಷ್ಟ ಕಾಲದಿಂದ ಪಾರ್ ಮಾಡಬೇಕು. ಮಹಾನ್ ಇನ್ನೊಬ್ಬ ತತ್ವಜ್ಞಾನಿ ಅರಿಸ್ಟಾಟಲ್, ಕೇಳಿದಿರಲ್ಲ ಹೆಸರು? ಅರಿಸ್ಟಾಟಲ್ ಶಿಕ್ಷಣದ ಬಗ್ಗೆ ಏನ್ ಹೇಳ್ದ ಅಂದ್ರೆ, ಎಜುಕೇಶನ್ ಈಸ್ ರೆಫ್ಯೂಸ್ ಇನ್ ಅಡ್ವರ್ಸಿಟಿ. ಏನದು? ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಅಂಡ್ ಆರ್ನಾಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ನಮ್ಮ ಕಷ್ಟ ಕಾಲಕ್ಕೆ, ಇಲ್ಲದ ಕಾಲಕ್ಕೆ, ಸಂಕಷ್ಟಕ್ಕೆ, ಅವಮಾನಗಳಿಗೆ, ಅಸಮಾನತೆಗೆ, ಬಡತನಕ್ಕೆ, ನಿರುದ್ಯೋಗಕ್ಕೆ, ಅನಕ್ಷರತೆಗೆ, ಡಾಂಬಿಕತೆಗೆ, ಮೂಢನಂಬಿಕೆಗಳಿಗೆ ಅದು ರೆಫ್ಯೂಸ್ ಆಗಿರ್ಬೇಕಂತೆ. ನಮ್ಮನ್ನ ಸಂರಕ್ಷಿಸುವ ಸ್ಥಳ ರೆಫ್ಯೂಸೀಸ್ ಅಂತ ಕರೀತಾರಲ್ಲ, ಆಶ್ರಯ ತಾಣ ಏನಾಗಿರಬೇಕು? ನಾವು ಪಡೆಯುವ ಶಿಕ್ಷಣ, PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಡಿಗ್ರಿ, MA, PhD ಎಲ್ಲ ಆರ್ನಾಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ನಮ್ಮ ಉಳ್ಳ ಕಾಲಕ್ಕೆ ಪ್ರಾಸ್ಪ್ಯಾರಿಟಿ, ಸಿರಿ ಸಂಪತ್ತು ಬಂತಪ್ಪ. ನಾವು ಪಡೆದ ಶಿಕ್ಷಣದಿಂದ ಒಂದು ನೌಕರಿ ಸಿಕ್ತು, ಮನೆ ಕಟ್ಟಿದ್ವಿ, ಕಾರ್ ತಗೊಂಡ್ವಿ, ಬಟ್ಟೆ ಹಾಕೊಂಡ್ವಿ, ಒಳ್ಳೆ ಊಟ ಮಾಡಿದ್ವಿ. ಅಂಡ್ ಇಟ್ ಶುಡ್ ಬಿ ಆರ್ನಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ಆರ್ನಮೆಂಟ್ ಅಂದ್ರೆ ಆಭರಣ, ಸಿರಿ, ನಮ್ಮ ಸಂಪತ್ತು ಇರುವ ಕಾಲಕ್ಕೆ ನಾವು ಪಡೆದ ಶಿಕ್ಷಣ ನಾವು ಧರಿಸಿದ ಆಭರಣದಂತೆ ಕಂಗೊಳಿಸಬೇಕು. ನಮ್ಮ ಮಾತು, ನಮ್ಮ ಕೃತಿ, ನಮ್ಮ ಜೀವನ, ನಮ್ಮ ಬೋಧನೆ, ನಿತ್ಯ ನಾವು ಜೀವಿಸುವ ಜೀವನ ವಿಧಾನದಲ್ಲಿ ಆಭರಣದಂತೆ ಕಂಗೊಳಿಸಬೇಕಂತೆ. ಇದು ಎಜುಕೇಶನ್ ಅಂದ್ರೆ. ಹಾಗಿದ್ರೆ SLC ಓದ್ತಾ ಇರೋ ನೀವು, PUC ಓದಿದ ನೀವು, ಡಿಗ್ರಿ ಓದ್ತಾ ಇರೋ ನೀವು, ನಾವು ಪಡೆದ ಶಿಕ್ಷಣ ಸಿಂಗರೂರಲ್ಲೋ, ರಾಯಚೂರಲ್ಲೋ, ನಾಳೆ ಬೆಂಗಳೂರಲ್ಲೋ, ಹೈದರಾಬಾದಲ್ಲೋ, ದಿಲ್ಲಿನಲ್ಲೋ, ಇನ್ನೊಂದು ವಿದೇಶದ ಯಾವುದೋ ಒಂದು ಪ್ರಖ್ಯಾತ ಯೂನಿವರ್ಸಿಟಿಯಲ್ಲೋ ನಾವು ಪಡೆಯುತ್ತಿರುವ ಶಿಕ್ಷಣ ನಮ್ಮನ್ನ ಈ ಹಾದಿಗೆ ಕರೆದುಕೊಂಡು ಹೋಗುತ್ತಿದೆಯಾ? ಯಾರು ವಿದ್ಯಾರ್ಥಿ ಅಂತ ಅನಿಸ್ಕೊಂಡಿದ್ದೀವಿ, ಯುವಕ ಯುವತಿ ಅಂತ ಅನಿಸ್ಕೊಂಡಿದ್ದೀವಿ, ಪ್ರತಿಯೊಬ್ಬರು ಪ್ರತಿನಿತ್ಯ ನಮ್ಮನ್ನ ನಾವು ಕೇಳಿಕೊಳ್ಳಬೇಕಾಗಿರ್ತಕ್ಕಂಥ ಪ್ರಶ್ನೆ, ನಾನು ಪಡೆಯುತ್ತಿರುವ ಶಿಕ್ಷಣ ನನ್ನಲ್ಲಿ ಗಟ್ಟಿತನ, ಧೈರ್ಯ, ಛಲ, ಸ್ವಾಭಿಮಾನ, ನಾನು ಅನುಭವಿಸುತ್ತಿರುವ, ನನ್ನ ತಂದೆ ತಾಯಿಗಳು ಅನುಭವಿಸಿದ, ನನ್ನ ಪೂರ್ವಜರು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳಿಂದ ನನ್ನನ್ನು ಪಾರು ಮಾಡುವ ಹಾದಿಯಲ್ಲಿ ಇದೆಯಾ ಇಲ್ವಾ? ಹಾಗಿದ್ರೆ ಇದ್ರೆ ಪ್ರತಿನಿತ್ಯ ನಾನು ಮಾಡಬೇಕಾದ ಕೆಲಸ ಕಾರ್ಯಗಳೇನು? ಮೋಟಿವೇಶನ್, ಇನ್ಸ್ಪಿರೇಷನ್ ಅನ್ನೋದು ಇನ್ನೊಂದು 20-25 ನಿಮಿಷ ಮಾತನಾಡದೆ ಇನ್ನೊಬ್ರು ಯಾರೋ ಸಾಧಕರು ಇಲ್ಲಿ ಬಂದ್ರು, KS ಆಫೀಸರು, PSIನೋ, IAS, IPS, ಸೈಂಟಿಸ್ಟು, ಡಾಕ್ಟ್ರು ನಮ್ಮೂರಲ್ಲೇ ಇರ್ತಾರೆ, ಬಂದ್ರು, ಮಾತನಾಡಿದ್ರು, ಹೋದ್ರು. ನಿಮ್ಮನ್ನ ಯಾವಾಗಲೂ ಉತ್ಸಾಹಕರಾಗಿ,
ಉತ್ಸುಕರಾಗಿ ಕೌತುಕವನ್ನ ಮೇಂಟೈನ್ ಮಾಡಲಿಕ್ಕೆ ಒಂದು ಭಾಷಣದಿಂದ ಸಾಧ್ಯ ಇಲ್ಲ. ಏನ್ ಕೇಳ್ತಿರಲ್ಲ, ಕೇಳಿದ್ರಲ್ಲಿ 25% ಮಾತ್ರ ನೆನಪಿರ್ತದೆ ಒಂದು ದಿನಕ್ಕೆ. ನಾನು ಅಷ್ಟೇ, ನೀವು ಅಷ್ಟೇ. ನನಗೂ ಕೂಡ ಗ್ರಾಸ್ಪಿಂಗ್ ಕೆಪಾಸಿಟಿ, ಅವಗಾಹನೆ, ನೆನಪಿನ ಶಕ್ತಿ ಒಂದು ಲೆಕ್ಚರ್ 45 ನಿಮಿಷ ಇದ್ರೆ 2 ಗಂಟೆ ಒಳಗಾಗಿ ನೀವು ಅದನ್ನು ವಾಪಸ್ ಕೇಳಿದ್ರೆ 30% ನೆನಪಿರ್ತದೆ. ಮರುದಿನ ಕೇಳಿದ್ರೆ 20% ಮಾತ್ರ ನೆನಪಿರ್ತದೆ. ಒಂದು ವಾರ ಬಿಟ್ಟು ಕೇಳಿದ್ರೆ 1-2 ಮಾತುಗಳಷ್ಟೇ ನೆನಪಿರುತ್ತೆ. ಹಾಗಿದ್ರೆ ಒಂದು ಭಾಷಣದಿಂದ ನಮ್ಮ ಬದುಕುಗಳು ಬದಲಾಯ್ತದ? ಸಾಧ್ಯವೇ ಇಲ್ಲ. ಹಾಗೆ ಯಾರಾದರೂ ನಾವು ಅನ್ಕೊಂಡಿದ್ರೆ ನಾವು ಸರಿಯಾದ ಹಾದಿಯಲ್ಲಿಲ್ಲ. ಹಾಗಿದ್ರೆ ವಾಟ್ ಇಸ್ ದ್ಯಾಟ್? ಏನದು ನಮ್ಮನ್ನ ಸಾಧನೆಯತ್ತ ಕರ್ಕೊಂಡು ಹೋಗುವುದು, ನಮ್ಮ ಬದುಕನ್ನು ಸುಧಾರಿಸೋದು? ಡಿಸಿಪ್ಲಿನ್. ಒನ್ ಶುಡ್ ಬಿ ಆಲ್ವೇಸ್ ಡಿಸಿಪ್ಲಿನ್ಡ್. ಶಿಸ್ತಿನಿಂದಿರಬೇಕು. ಒಬ್ಬ ವಿದ್ಯಾರ್ಥಿ ಆದವನು ನಿಮ್ಮ ಪರಿಪೂರ್ಣ ಶಿಕ್ಷಣವನ್ನು ಮುಗಿಸುವವರೆಗೆ ಒಂದು ಶಿಸ್ತಿನಿಂದಿರಬೇಕು. ಹಾಗಿದ್ರೆ ಶಿಸ್ತು ಎಂದರೇನು? ಡಿಸಿಪ್ಲಿನ್. ಡಿಸಿಪ್ಲಿನ್ ಈಸ್ ಡೂಯಿಂಗ್ ವಾಟ್ ನೀಡ್ಸ್ ಟು ಬಿ ಡನ್ ಈವನ್ ದೋ ವಿ ಡೋಂಟ್ ವಾಂಟ್ ಟು ಡೂ ಇಟ್. ಶಿಸ್ತು ಎಂದರೆ ಏನನ್ನ ಮಾಡಬೇಕಾಗಿದೆಯೋ ಅದನ್ನ ಮಾಡಿಯೇ ತೀರುವುದು. ಈವನ್ ದೋ ವಿ ಡೋಂಟ್ ವಾಂಟ್ ಟು ಡೂ ಇಟ್. ನಮಗಿಷ್ಟವಿಲ್ಲದಿದ್ದರೂ, ನಮಗೆ ಅದನ್ನು ಮಾಡುವುದು ಬೇಕಾಗಿಲ್ಲ ಎಂದರೂ ಕೂಡ ಅದನ್ನ ಮಾಡಿಯೇ ತೀರುವುದು. ಉದಾಹರಣೆಗೆ, ವಿದ್ಯಾರ್ಥಿಯಾದವರು 6 ಗಂಟೆ 5:30 ಅಥವಾ 6:30 ಮ್ಯಾಕ್ಸಿಮಮ್ ಏಳಲೇಬೇಕು. ವಿದ್ಯಾರ್ಥಿ ನಾವು PUC ಓದ್ತಾ ಇದೀವಿ ಸ್ವಾಮಿ, ನಾವು ಡಿಗ್ರಿ ಓದ್ತಾ ಇದೀವಿ, ಕೋಚಿಂಗ್ ಸೇರ್ಕೊಂಡ ಇದೀವಿ, ನೀಟ್ ಪ್ರಿಪೇರ್ ಆಗ್ತಾ ಇದೀವಿ, JEE ಪ್ರಿಪೇರ್ ಆಗ್ತಾ ಇದೀವಿ, ನಾನು IIT IIMಗೆ ಹೋಗ್ಬೇಕು, CET ಮಾಡಿ ನಾನು ಗೌರ್ಮೆಂಟ್ ಸೀಟ್ ಅನ್ನ ತೆಗೆದುಕೊಳ್ಬೇಕು, MBBSಗೆ ನಾನು ಸರ್ಕಾರಿ ಸೀಟ್ ಅನ್ನೇ ತೆಗೆದುಕೊಳ್ಬೇಕು, PUC ಮಾಡಿ ನಾನು PDO ಆಗಬೇಕು, ವಿಲೇಜ್ ಅಕೌಂಟೆಂಟ್ ಆಗಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ನಾನು PSI ಆಗಬೇಕು, ನಾನು ತಹಸೀಲ್ದಾರ್ ಆಗಬೇಕು, ನಾನು IAS IPS ಆಗಬೇಕು, ಪರೀಕ್ಷೆಗೆ ತಯಾರಾಗ್ತಾ ಇದ್ದೀನಿ ಅನ್ನೋ ವಿದ್ಯಾರ್ಥಿಗಳು ಯಾರಿದ್ದೀರಾ? ಯು ಮಸ್ಟ್ ಬಿ ಡಿಸಿಪ್ಲಿನ್ಡ್. ಯು ಹ್ಯಾವ್ ಟು ಗೆಟ್ ಅಪ್ ಅರ್ಲಿ. 5:30 6 ಗಂಟೆ ಅಂದ್ರೆ ಎದ್ದು ಕೂಡ್ಬೇಕು. ಇಷ್ಟವಿಲ್ಲದಿದ್ದರೂ, ನಮಗಿಷ್ಟ ಇರಲ್ಲ, ಚಳಿ ಆಗ್ತಾ ಇರುತ್ತೆ, ನಿದ್ದೆ ಬಂದಿರುತ್ತೆ, ಏಳಲೇಬೇಕು. ಶಾಲಾ ಕಾಲೇಜುಗಳಿಗೆ ಹೋಗಲೇಬೇಕು. ನಮಗಿಷ್ಟ ಇರಲಿ ಇರದೇ ಇರಲಿ. ಕ್ಲಾಸ್ ಮಾಸ್ತರ್ ಪಾಠ ಮಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿ ಆ 45 ನಿಮಿಷ ಕೇಳಬೇಕು. ಅವರು ಧ್ವನಿಯನ್ನ ಬಿಟ್ಟರೆ ಬೇರೆ ಏನು ಕೇಳಬಾರ್ದು. ನೋಟ್ಸ್ ಮಾಡ್ತಾನೆ ಇರ್ಬೇಕು. ನಾನೇ ಮಾತಾಡಲಿ, ಯಾರೇ ಮಾತಾಡಲಿ. ಯಾಕೆ? ನೆನಪಿನ ಶಕ್ತಿ ನಂಬ್ಕೊಂಡಿರಬಾರ್ದು. ನಾನಂತೂ ನಂಬ್ಕೊಂಡಿರಲ್ಲ. ನಾನು ಎಂದೂ ನನ್ನ ನೆನಪಿನ ಶಕ್ತಿಯನ್ನು ನಂಬಿಲ್ಲ. ಏನೇ ಇದ್ರು ನಾನು ನೋಟ್ಬುಕ್ ಅಲ್ಲಿ ಬರ್ಕೊಳ್ತೀನಿ. ನನಗೆ ಇನ್ನೊಂದು ಪರೀಕ್ಷೆ ಮಾಡ್ತಾನೆ ಯಾರು? 16 ವರ್ಷ ಆಯ್ತು ನಾನು ನೌಕರಿಗೆ ಸೇರಿ 16 ವರ್ಷ. ನನಗೆ ಯಾರು ಪರೀಕ್ಷೆ ಮಾಡ್ತಾರ? ಆದ್ರೂ ನಾನು ಬರೀತೀನಿ. ಇವತ್ತಿಗೂ ರಾತ್ರಿ 10:30 ಇಂದ 11:00 ಓದಬೇಕಾದ್ರೆ ಒಳ್ಳೆ ಕೀ ಪಾಯಿಂಟ್ಗಳನ್ನು ಅಂಡರ್ಲೈನ್ ಮಾಡ್ತೀನಿ. ನನ್ನದೇ ಆದ ನೋಟ್ಸ್ಗಳನ್ನು ತಯಾರು ಮಾಡ್ತೀನಿ. ಏನೂ ಪರೀಕ್ಷೆಯನ್ನು ನಾನು ಬರಿತಾ ಇಲ್ಲ. ಒಂದ್ ವೇಳೆ ನಾನು ಬರೆಯೋ ಪರೀಕ್ಷೆ ಇದ್ರೆ ಇನ್ನು ಯಾವ ಮಟ್ಟದಲ್ಲಿ ನಾನು ಪ್ರಿಪೇರ್ ಆಗಬೇಡ. ವಿದ್ಯಾರ್ಥಿಗಳಾದವರು ಯಾರು ಪಾಠ ಮಾಡ್ತಿರ್ತಾರೆ ಲಕ್ಷ್ಯ ಕೊಟ್ಟು ಕೇಳಲೇಬೇಕು. ಮಾತಾಡಲಿಕ್ಕೆ, ಹರಟೆ ಹೊಡಿಲಿಕ್ಕೆ, ಕಮೆಂಟ್ ಮಾಡಲಿಕ್ಕೆ, ನಗಚಾಟಿಕೆ ಮಾಡಲಿಕ್ಕೆ, ಜೋಕ್ಸ್ ಮಾಡಲಿಕ್ಕೆ ಒಂದು ಸಮಯ ನಿಗದಿ ಇಡಬೇಕು. ಕ್ಲಾಸ್ ಆದ್ಮೇಲೆ ಮಾತಾಡೋಣಪ್ಪ, ಕಾಲೇಜ್ ಮುಗಿದ್ಮೇಲೆ ಮಾತಾಡೋಣಪ್ಪ, ಪರೀಕ್ಷೆ ಮುಗಿದ್ಮೇಲೆ ಮಾತಾಡೋಣಪ್ಪ ಅಂತ ಹೇಳಿ ಹೊರಗಡೆ ಇಡಬೇಕು. ರಾತ್ರಿ ಪರೀಕ್ಷೆ ಇದೆ ಅಂದ್ರೆ ಎಲ್ಲಾ ಚಾಪ್ಟರ್ಗಳನ್ನು ಓದಲೇಬೇಕು, ರಿವಿಷನ್ ಮಾಡಲೇಬೇಕು, ಓಲ್ಡ್ ಕ್ವಶನ್ ಪೇಪರ್ ನೋಡಲೇಬೇಕು, ನಮ್ಮ ನೋಟ್ಸ್ ಅನ್ನ ನಾವು ತಯಾರು ಮಾಡಲೇಬೇಕು. ಬೇರೆಯವರ ಮೇಲೆ ಡಿಪೆಂಡ್ ಆಗೋದಲ್ಲ.
ಮಾಸ್ತರ್ ಹೇಳಿದ್ರ ಮೇಲೇನೆ ಬರೀ ನಿಲ್ಲೋದಲ್ಲ, ನಮ್ಮ ನೋಟ್ಸ್ ನಾವು ಮಾಡಲೇಬೇಕು. 10 ಸಾರಿ ಓದೋದು 1 ಸಾರಿ ಬರೆಯೋದು ಸಮ. IAS ಆಗಿರ್ಲಿ, IPS ಆಗಿರ್ಲಿ, KS ಆಗಿರ್ಲಿ, PS ಆಗಿರ್ಲಿ, ನಿಮ್ಮ PUCನೇ ಆಗಿರ್ಲಿ, ಡಿಗ್ರಿನೇ ಆಗಿರ್ಲಿ, ಇವ್ಯಾಲ್ಯುವೇಟ್ ಮಾಡುವ ಮೌಲ್ಯಮಾಪಕ ನೀವು ಏನು ಓದಿದ್ರಿ ಅನ್ನೋದನ್ನು ನೋಡ್ತಾನ, ಏನು ಬರೆದಿದ್ರಿ ಅನ್ನೋದನ್ನು ನೋಡ್ತಾರ. 1 ವರ್ಷ ಪರಿಪೂರ್ಣ ಪಾಠವನ್ನ ಕೇಳಿದ್ದನ್ನ 3 ಗಂಟೆ ಅವಧಿಯಲ್ಲಿ ಎಲ್ಲವನ್ನೂ ನೆನಪಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಅದರ ಇಂಟ್ರೊಡಕ್ಷನ್, ಬಾಡಿ ಆಫ್ ದ ಆನ್ಸರ್, ಕನ್ಕ್ಲೂಷನ್ ಮಾಡಿ ಏನು 3 ಗಂಟೆ ಒಳಗೆ ನೀವು ಬರೆದು ಬರ್ತೀರಲ್ಲ ಅದರ ಮೇಲೆನೆ ಮಾರ್ಕ್ಸ್ ಕೊಡ್ತಾರ. ಹಾಗಿದ್ರೆ ಎಷ್ಟು ನಾವು ಓದಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೇವೋ ಅಷ್ಟೇ ಪ್ರಾಮುಖ್ಯತೆ ರೈಟಿಂಗ್ ಪ್ರಾಕ್ಟೀಸ್. ಎಸ್ಸೆ ಇರಲಿ, ಸೋಷಿಯಲ್ ಇಶ್ಯೂಸ್ ಇರಲಿ, ಕರೆಂಟ್ ಅಫೇರ್ಸ್ ಇರಲಿ, ಕಾನ್ಸ್ಟಿಟ್ಯೂಷನ್ ಇರಲಿ, ಭೂಗೋಳಶಾಸ್ತ್ರ ಇರಲಿ, ಅರ್ಥಶಾಸ್ತ್ರ ಇರಲಿ, ಇತಿಹಾಸ ಇರಲಿ, ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್ ಎಲ್ಲವೂ ಇರಲಿ, 1 ಸಾರಿ ಓದಿದ್ರೆ 10 ಸಾರಿ ಬರಿಬೇಕು. ಎಷ್ಟು ಸಾರಿ ಬರಿಲೇಬೇಕು. ಆಮೇಲೆ ಇದನ್ನು ಮಾಡಿದ್ರೆ ಅನ್ಕೊಳ್ಳಿ, ಯಾವುದೋ ಒಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಇತ್ತಪ್ಪ, ಪುಸ್ತಕದಲ್ಲಿ ಸಿಗಲಿಲ್ಲ, ಮೊಬೈಲ್ ಎಲ್ರದು ಇಂಟರ್ನೆಟ್ ಇದೆ, ಕನ್ನಡನೇ ಇರಲಿ ಇಂಗ್ಲಿಷೇ ಇರಲಿ, ಇದನ್ನ ಬರೀ ಟಿಕ್ಟಾಕು, ಫೇಸ್ಬುಕ್ಕು, ಇನ್ಸ್ಟಾ, ರೀಲ್ಸ್ ಅದಕ್ಕೆ ಮಾತ್ರ ಉಪಯೋಗ ಮಾಡದೆ ಜ್ಞಾನಾರ್ಜನೆಗಾಗಿ ನಮ್ಮ ಬಳಿ ಇರುವ ಈ ಮೊಬೈಲ್, ಈ ಅಂತರ್ಜಾಲ, ಇಂಟರ್ನೆಟ್ ಅನ್ನ ಬಳಸಬೇಕು. ಅರ್ಥೋಪೀಡಿಯಾ, ಇನ್ವೆಸ್ಟೋಪೀಡಿಯಾ, ವಿಕಿಪೀಡಿಯಾ, ಸ್ಟಡಿ ಗ್ರೂಪ್ಸ್, ಯಾವ ಟೆಲಿಗ್ರಾಮ್, ಯಾವ ಇನ್ಸ್ಟಾಗ್ರಾಮ್ ಎಲ್ಲಿದೆಯೋ, ಯಾವ ಲೆಕ್ಚರರ್, ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಯಾರಾದರೂ ಪಾಠ ಮಾಡಲಿ, ಅವರು ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗಲಿ, ಹಿಸ್ಟ್ರಿನ ಹೇಳಬೇಕದಿಲ್ಲ, ಜಿಯೋಗ್ರಫಿನ ಹೇಳ್ತಾರೆ. 10 ಜನ ಮಾಸ್ತರ್ಗಳು 10 ತರ ಹೇಳ್ತಾರೆ, ಅದನ್ನ ಕೇಳಬೇಕು, ನೋಟ್ಸ್ ಮಾಡಬೇಕು. ಯಾವ ಬೆಸ್ಟ್ ಪಾಯಿಂಟ್ ಯಾವ ಲೆಕ್ಚರ್ ಇಂದ ಇರುತ್ತೆ ಅದನ್ನು ಪದೇ ಪದೇ ಬದಲು ಪ್ರಾಕ್ಟೀಸ್ ಮಾಡಬೇಕು. ಶಿಸ್ತಿನ ಬಗ್ಗೆ ಹೇಳಕತ್ತೀನಿ. ಒಬ್ಬ ವಿದ್ಯಾರ್ಥಿ ಅದನ್ನು ರೈಟಿಂಗ್ ಪ್ರಾಕ್ಟೀಸ್. ಮಾಸ್ತರ್ಗಳು ಯಾರ ಯಾಕಿರ್ಲಿ ಅವರಲ್ಲಿ ದೇವರನ್ನ ಕಾಣಬೇಕು. ಗುರುವಿನ ಗುಲಾಮನಾಗುವ ತನಕ ಸಾಧ್ಯ. ಅವರು 32 ವಯಸ್ಸಿರಲಿ, 28 ಇರಲಿ, ನಿಮಗಿಂತ 2 ವರ್ಷ ದೊಡ್ಡವರಿರಲಿ, 20 ವರ್ಷ ದೊಡ್ಡವರಿರಲಿ, ನಮಗವರು ಕಾಮರ್ಸ್ ಹೇಳ್ತಾರೆ, ಬಯಾಲಜಿ ಹೇಳ್ತಾರೆ, ಫಿಸಿಕ್ಸ್ ಹೇಳ್ತಾರೆ, ಮ್ಯಾಥಮೆಟಿಕ್ಸ್ ಹೇಳ್ತಾರೆ, ಕೆಮಿಸ್ಟ್ರಿ ಹೇಳ್ತಾರೆ ಅಂದ್ರೆ ಭಗವಂತ ಅನ್ಯತಾ ಶರಣಂ ನಾಸ್ತಿ, ನಿನ್ನ ಬಿಟ್ಟರೆ ಬೇರೆ ನನಗೇನು ಇಲ್ಲ, ಇವ್ರು ನನಗೆ ಮೋಸ್ಟ್ ಫೇವರೆಟ್ ಟೀಚರ್, ಇವ್ರು ಏನು ಹೇಳಿದ್ರು ನಾನು ಅರ್ಥ ಮಾಡ್ಕೊಳ್ತೀನಿ, ಕಲಿತೀನಿ, ನೆನಪಿಟ್ಕೊಳ್ತೀನಿ, ನೆನಪಿಟ್ಕೊಂಡಿದ್ದನ್ನ ಅದೇ ರೀತಿ ಬರೀತೀನಿ. ಒಂದು 10 ಸಾರಿ ಹೇಳ್ಕೋಬೇಕು ಬೆಳಿಗ್ಗೆ. ಅಟೋ ಸಜೆಷನ್ ಅಂತ ಕರೀತಾರೆ ಅದಕ್ಕೆ. ಅಟೋ ಸಜೆಷನ್ ಬೆಳಗ್ಗೆದ್ದು ಯಾವ ಮಾಸ್ಟರ್ ನಿಮ್ಗೆ ಇಷ್ಟ ಆಗ್ತಾರೆ ಹೈಯೆಸ್ಟ್ ಮಾರ್ಕ್ಸ್ ಅದರಲ್ಲಿ ಬರ್ತಾವೆ ನಿಮ್ಗೆ ಅಲ್ವಾ? ಯಾವ ಮಾಸ್ಟರ್ ಉದ್ಧಾರದ ಜವಾಬ್ದಾರಿಯನ್ನ ಸಂವಿಧಾನ ಕೊಟ್ಟಿದೆ. ಬಡ ಜನ, ಬಡತನ ರೇಖೆಗಿಂತ ಕೆಳಗಿರೋರು, ದೀನ ದಲಿತರು, ನಿರ್ಗತಿಕರು, ಎಲ್ಲಾ ಜಾತಿಯ ಬಡವರು, ಎಲ್ಲಾ ಧರ್ಮದ ಬಡವರು ಸರ್ಕಾರಿ ಶಾಲೆ ಯಾರು ಬಡವರು ಮಕ್ಕಳು. ಆಟೋ ಡ್ರೈವರ್ ಒಂದ್ ವೇಳೆ 30,000 ರೂಪಾಯಿ ತಿಂಗಳ ಮಾಡ್ತಾನಂದ್ರೆ ಅವ್ನು ಕಾನೂನಿಗೆ ಆಗ್ತಾನ. ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಕ್ಯೂನಾಗ ಯಾರು ನಿಲ್ತಾರ? 30,000 ರೂಪಾಯಿ ದುಡಿತಾನಂದ್ರೆ ಅವ್ನು ಪ್ರೈವೇಟ್ ಕ್ಲಿನಿಕ್ ಹೋಗಿ ತೋರಿಸ್ತಾನ. ರೈತರು ಕರ್ಕೊಂಡು ಹೋಗ್ತಾರಲ್ಲ, ಹಾಸ್ಪಿಟಲ್ ಕರ್ಕೊಂಡು